ಮೊದಲನೇ ಹಂತದ ಪ್ರೂನಿಂಗಿಗೆ ಗಿಡ ಸುಮಾರು 2-2.5 ಫೂಟ್ ಎತ್ತರಕ್ಕೆ ಬೆಳೆದಾಗ ಮಾಡುವುದು ಉತ್ತಮ. ಈ ರೀತಿ ಮಧ್ಯದ ಚಿಗುರನ್ನು ತೆಗೆದು ನಂತರ ಮಧ್ಯಕಾಂಡದ ಅಡಿಗಿನ ಎಲೆಗಳನ್ನು ತೆಗೆಯಬೇಕಾಗುತ್ತದೆ. ಯಾಕೆಂದರೆ ಕಾಫಿ ಗಿಡಕ್ಕೆ ಬೆಳಕು ಬರುವುದು ತುಂಬ ಅಗತ್ಯ. ಇದರಿಂದ ರೋಗ ಬರುವುದನ್ನು ಕಡಿಮೆ ಮಾಡಬಹುದು ಮತ್ತು ಇಳುವರಿಯು ಜಾಸ್ತಿ ಆಗುತ್ತದೆ. ಆದ್ದರಿಂದ ಈ ರೀತಿ ಮಾಡಿ ಮಧ್ಯ ಒಂದು ಗೇಣಷ್ಟಾದರೂ ಕ್ಲೀನಾಗಿ ಇಟ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಮತ್ತೊಂದು ಪ್ರೂನ್ ಮಾಡಿರೋ ಗಿಡ, ಪ್ರೂನ್ ಮಾಡಿದ ನಂತರ ಈ ರೀತಿ ಸೈಡ್ನಲ್ಲಿ ಮತ್ತೆ ಚಿಗುರು ಬಂದರೆ ಅದನ್ನು ತೆಗೆಯೋದು ತುಂಬ ಇಂಪಾರ್ಟೆಂಟು. ಯಾಕಂದರೆ ಅಟ್ಲೀಸ್ಟ್ ಒಂದು ಫಸಲು ಅಥವಾ 2 ಫಸಲಿಗಾದರೂ ಈ ರೀತಿ ಮೇಲೆ ಹೋಗಲಿಕ್ಕೆ ಬಿಡಬಾರ್ದು. ಫಸ್ಟ್ ಸ್ಟೇಜಲ್ಲೇ ಗಿಡ ಇರುವಾಗೆ ನೋಡ್ಕೋಬೇಕು. ಯಾಕಂದರೆ ಮಧ್ಯಕಾಂಡ ಗಟ್ಟಿಯಾಗೋ ಥರ ನಾವು ನೋಡ್ಕೋಬೇಕು. ಇಲ್ಲದಿದ್ದರೆ ಗಾಳಿಗೆ ನಮ್ಮ ಕಡೆ ಗಾಳಿಗೆ ತುಂಬ ಗಿಡಗಳು ಬಾಗುವ ಸಾಧ್ಯತೆ ಇರುತ್ತದೆ ಮತ್ತು ಮೆಕ್ಯಾನಿಕಲ್ ಡ್ಯಾಮೇಜ್ ಆಗುವ ಸಾಧ್ಯತೆಯೂ ಇರುತ್ತದೆ.